ವೆಲ್ಕಮ್ ಟು ಎಜುಸ್ಟೆಪನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನಿಂದ ನಾವು BCS 012 ಬೇಸಿಕ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಫ್ರಮ್ ಇಗ್ನೋ ಇಂದ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ಸಬ್ಜೆಕ್ಟ್ನಲ್ಲಿ ಟೋಟಲ್ 4 ಬ್ಲಾಕ್ಗಳಿದೆ. ಈಚ್ ಬ್ಲಾಕಲ್ಲಿ 4 ಯೂನಿಟ್ ಇದೆ. ಸೊ ಫಸ್ಟ್ ಬ್ಲಾಕ್ ಆಲ್ಜಿಬ್ರಾ 1, ಬ್ಲಾಕ್ 2 ಆಲ್ಜಿಬ್ರಾ 2, ಬ್ಲಾಕ್ 3 ಕ್ಯಾಲ್ಕುಲಸ್, ಬ್ಲಾಕ್ 4 ವೆಕ್ಟರ್ಸ್ ಆ್ಯಂಡ್ 3 ಡೈಮೆನ್ಷನಲ್ ಜಾಮೆಟ್ರಿ. ಬ್ಲಾಕ್ 1 ಅಲ್ಲಿ ಯೂನಿಟ್ 1 ಡಿಟರ್ಮಿನೆಂಟ್ಸ್, ಯೂನಿಟ್ 2 ಮ್ಯಾಟ್ರಿಸಸ್ 1, ಯೂನಿಟ್ 3 ಮ್ಯಾಟ್ರಿಸಸ್ 2, ಯೂನಿಟ್ 4 ಮ್ಯಾಥಮೆಟಿಕಲ್ ಇಂಡಕ್ಷನ್. ನಾವು ಮ್ಯಾಟ್ರಿಸ್ 1 ಮತ್ತು ಮ್ಯಾಟ್ರಿಸಸ್ 2ನ ನಾವು ಕಲ್ತ್ವಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ, ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಡಿಟರ್ಮಿನೆಂಟ್ಸನ್ನು ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಫಸ್ಟ್ ನಮ್ಮ ಪ್ರಾಕ್ಟೀಸನ್ನು ಮ್ಯಾಟ್ರಿಸಸ್ 1ನಿಂದ ಸ್ಟಾರ್ಟ್ ಮಾಡೋಣ. ಮ್ಯಾಟ್ರಿಕ್ಸನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಟಿಪ್ ಇದೆ. ನೀವು ಫ್ಯಾಕ್ಟರ್ಸ್ನಲ್ಲಿ ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್ ಹಾಗೆ ಸಬ್ಟ್ರಾಕ್ಷನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾವು ಸ್ವಲ್ಪ ವರ್ಷಗಳ ಹಿಂದೆ ಮಾಡಿರ್ತೀವಿ, ಮರ್ತೋಗಿರೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಮುಂದಿನ ಚಾಪ್ಟರ್ಗಳಲ್ಲಿ ನೀವು ಈಸಿಯಾಗಿ ಕ್ವೆಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ LCM ಹೇಗೆ ತೆಗೆಯೋದು ಅಂತಲೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಬೋರ್ಡ್ ಮಾಸ್. ಸೊ ಬೋರ್ಡ್ ಮಾಸ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸ್ವಲ್ಪ ನಾಲೆಜ್ ತಗೊಂಡು ಬನ್ನಿ. ಸೊ ಇದು ಎರಡಕ್ಕೆ ನಾನು ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಯಾರು ಬೇಕಾದರೂ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬಹುದು. ಬೋರ್ಡ್ ಮಾಸನ್ನು ನಿಮಗೆ ಎನಿ ಗೂಗಲ್ ಸರ್ಚಲ್ಲಿ ಕೂಡ ನೀವು ಜಸ್ಟ್ ಟೈಪ್ ಮಾಡಿದ್ರಿ ಅಂತಂದರೆ ಅದು ಹೇಗೆ ಯೂಸ್ ಮಾಡುತ್ತೋ ಅದು ಏನು ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ನೀವು ಗೂಗಲಲ್ಲಿ ಕೂಡ ಇದನ್ನು ಸರ್ಚ್ ಮಾಡಬಹುದು. ನಾವು ಈ ಮ್ಯಾಟ್ರಿಕ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಇದನ್ನು ನಮ್ಮ ಎಲ್ಲ ಜನರಲ್ ನಮಗೆಲ್ಲರಿಗೂ ಗೊತ್ತಿರೋಂತಹದ್ದು ಅಂತಂದರೆ ಗೇಮ್ಸ್. ನಾವು ಈಗ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತೀವಿ, ವಿಡಿಯೋ ಗೇಮ್ಸ್ ಆಡ್ತೀವಿ. ಸೊ ಅದೆಲ್ಲ ರೊಟೇಷನ್, ಅದರಲ್ಲಿ ನಾವು ರೊಟೇಷನನ್ನು ತುಂಬ ಯೂಸ್ ಮಾಡ್ತೀವಿ. ಸೊ ಆಚೆ ತಿರುಗೋದು, ಈಚೆ ತಿರುಗೋದು, ಮುಂದಕ್ಕೆ ಹೋಗೋದು, ಬರೋದು, ಜಂಪ್ ಆಗೋದು, ಎಲ್ಲ ಆ್ಯಕ್ಟಿವಿಟೀಸನ್ನು ಗೇಮ್ಸ್ನಲ್ಲಿ ಮಾಡ್ತೀವಿ. ಸೊ ಅದು ಕೂಡ ಅದನ್ನು ಮಾಡಬೇಕಾದ್ರೆ ಕೂಡ ಮ್ಯಾಟ್ರಿಸಸ್ನ ಸಹಾಯ ಬೇಕಾಗುತ್ತೆ. ಹಾಗೆ 3D ಆರ್ಟ್, ನಾವು 3Dನ ಯಾವುದಾದ್ರೂ ಆರ್ಟ್ ಮಾಡಬೇಕಾದ್ರೂ ಕೂಡ ನಾವು ಮ್ಯಾಟ್ರಿಕ್ಸನ್ನು ಯೂಸ್ ಮಾಡ್ತೀವಿ. ನಮಗೂ ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ. ಫೇಸ್ ರೆಕಗ್ನೇಷನಿಂದ ನಮ್ಮ ಮೊಬೈಲ್ನ ಆಪ್ರೇಟ್ ಅಂದರೆ ಲಾಕ್ ಓಪನ್ ಮಾಡ್ತೀವಿ. ಸೊ ಆ ಫೇಸ್ ರೆಕಗ್ನೇಷನಿಗೆ ಕೂಡ ಮ್ಯಾಟ್ರಿಕ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು. ಇನ್ನು ಅಡ್ವಾನ್ಸ್ ಲೆವೆಲಿಗೆ ಹೋದಾಗ ಇದೆಲ್ಲದನ್ನು ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಮಗೆ ಇಗ್ನೋದಲ್ಲಿ ಬರೀ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರೋದ್ರಿಂದ ಸೊ ವಿ ವಿಲ್ ಸ್ಟಿಕ್ ಆನ್ ಟು ದ ಬೇಸಿಕ್. ಬನ್ನಿ ಹಾಗಿದ್ರೆ ಮ್ಯಾಟ್ರಿಸಸ್ 1 ಸ್ಟಾರ್ಟ್ ಮಾಡೋಣ. ಸೊ ನಾವು ಯಾವುದಾದ್ರೂ ನಂಬರ್ಸ್ಗಳನ್ನು ರೋಸ್ ಮತ್ತು ಕಾಲಮ್ಸ್ನಲ್ಲಿ ಅದನ್ನು ಅರೇಂಜ್ ಮಾಡಿ ಬರೆದ್ವಿ ಅಂತಂದರೆ ಅದನ್ನೇ ಮ್ಯಾಟ್ರಿಕ್ಸ್ ಅಂತ ಕರೆಯೋದು. ಓಕೆ, ಅದನ್ನೇ ನಾನು ಇಲ್ಲಿ ಕೂಡ ಬರೆದಿದ್ದೀನಿ. ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್. ನಾನು ಇಲ್ಲಿ ಸಣ್ಣ ಎಕ್ಸಾಂಪಲ್ ಕೂಡ ಬರೆದಿದ್ದೀನಿ. 2, 7, 4, -3, -1, 2. ಇಟ್ ಇಸ್ ಜಸ್ಟ್ ಎ ರ್ಯಾಂಡಮ್ ನಂಬರ್. ನೀವು ಯಾವ ನಂಬರ್ ಬೇಕಿದ್ರೂ ಈ ರೀತಿ ಬರೀಬಹುದು. ಸೊ ನಾನು ಇಲ್ಲಿ ತೋರಿಸಿದ ಹಾಗೆ 2, 4, 1, -1 ಏನಿದೆ ಅದು ರೋ 1 ಅಂತ ಕರಿತೀವಿ. ಸೊ 7, -3, 2 ಏನಿದೆ ಇದಿಷ್ಟನ್ನ ರೋ 2 ಅಂತ ಕರಿತೀವಿ. ಹಾಗೆ ಕಾಲಮ್ನಲ್ಲಿ ಬಂದರೆ ನೀವು 2 and 7 ಏನಿದೆ ಅದು ಕಾಲಮ್ 1, 4, -3 ಏನಿದೆ ಅದು ಕಾಲಮ್ 2, -1, 2 ಈಸ್ ಕಾಲಮ್ 3. ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ನಾನು ಅವಾಗಲೇ ತೊಗೊಂಡಿರೋ ಎಕ್ಸಾಂಪಲನ್ನೇ ಮತ್ತೆ ತೊಗೊಂಡಿದ್ದೀನಿ. 2, 4, -1, 7, -3, 2. ಸೊ ನಾವು ಈ ಬ್ರ್ಯಾಕೆಟ್ಸ್ನಲ್ಲಿರೋ ಒಳಗಿರೋ ನಂಬರ್ಸ್ಗಳನ್ನು ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಈ ಎಲಿಮೆಂಟ್ಸನ್ನು ನಾನು ಈಗ ಫಾರ್ ಎಕ್ಸಾಂಪಲ್ 2ನ ರೆಪ್ರೆಸೆಂಟ್ ಮಾಡಬೇಕು. 2 ಎಷ್ಟನೇ ಪ್ಲೇಸಲ್ಲಿದೆ ಅನ್ನೋದನ್ನ ನಾನು ಈ ರೀತಿ ಬರೀತೀನಿ. ಸೊ 1, 1 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ನಲ್ಲಿ. ಸೊ ನಾನು ಯಾವಾಗಲೂ ರೋನ ಫಸ್ಟ್ ಬರಿತೀವಿ, ಆಮೇಲೆ ಕಾಲಮ್ ನಂಬರ್ಸನ್ನು ಬರಿತೀವಿ. ಸೊ 1 ಪ್ಲೇಸಲ್ಲಿ ಯಾವುದಿದೆ ಅಂತಂದರೆ 2 ಇದೆ, ನಂಬರ್ 2 ಇದೆ. 1, 2 ಅದೇ ರೀತಿ 1ನೇ ರೋ ಸೆಕೆಂಡ್ ಕಾಲಮ್ನಲ್ಲಿ ಯಾವುದಿದೆ 4 ಇದೆ. ಸೊ ಅದೇ ರೀತಿ ಇಲ್ಲಿ ಬರೆದಿದ್ವಿ. A 1, 3 ಫಸ್ಟ್ ರೋ ಥರ್ಡ್ ಕಾಲಮ್ -1, -1. ಸೆಕೆಂಡ್ ರೋ ಫಸ್ಟ್ ಕಾಲಮ್ 7. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ -3. ಸೆಕೆಂಡ್ ರೋ ಥರ್ಡ್ ಕಾಲಮ್ 2. ಇದನ್ನು ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಲಿಮೆಂಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಅ ಬಿಲೋ. ಸೊ ನಾವು ಇದನ್ನು AIJ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಐ ಏನಿದೆ ಅದು ರೋನ ನಂಬರ್ ಆಫ್ ರೋಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಜೆ ಏನಿದೆ ಅದು ನಂಬರ್ ಆಫ್ ಕಾಲಮ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ.
ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇನ್ ಎ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಅಂದರೆ ಎಷ್ಟು ಸಂಖ್ಯೆಯ ರೋಗಳಿದೆ, ಎಷ್ಟು ಸಂಖ್ಯೆಯ ಕಾಲಮ್ಗಳಿದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡೋದು, ಅಂದರೆ ಎಷ್ಟಿದೆ ಅಂತ ಬರೆಯೋದು. ವೆರಿ ಇಂಪಾರ್ಟೆಂಟ್ ನೋಟ್ ಏನು ಅಂತಂದರೆ, ನಾವು ಎಲ್ಲ ಮ್ಯಾಟ್ರಿಸಸ್ನ ಡಿನೋಟ್ ಮಾಡೋದು ಕ್ಯಾಪಿಟಲ್ ಲೆಟರ್ಸಿಂದ, ಅದರಲ್ಲಿರೋ ಎಲಿಮೆಂಟ್ಸ್ಗಳನ್ನು ನಾವು ಸ್ಮಾಲ್ ಲೆಟರ್ಸಲ್ಲಿ ಬರಿತೀವಿ. ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ಅಪ್ಪರ್ ಕೇಸ್ ಹಾಕಿದ್ದೀನಿ. ಇನ್ ಕೇಸ್ ಇಲ್ಲೇನಾದರೂ ಆಲ್ಫಾಬೆಟ್ಸ್ ಬಂತು ಅಂತಂದರೆ, ಅಥವಾ ಇದನ್ನು ನಾನು ಡಿನೋಟ್ ಮಾಡಬೇಕಂದ್ರೆ ಯಾವಾಗ್ಲೂ ಕೂಡ ಸ್ಮಾಲ್ ಲೆಟರೇ ಬರಿತೀನಿ. ಇದರಲ್ಲಿ ನಾವು ಯಾವುದನ್ನು ಅಪ್ಪರ್ ಕೇಸನ್ನು ಯೂಸ್ ಮಾಡಲ್ಲ ಅಥವಾ ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಲ್ಲ. ನಾವು ಇದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಮಾತ್ರ, ಅಂದರೆ ಮ್ಯಾಟ್ರಿಕ್ಸಸ್ ಹೋಲನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಅಪ್ಪರ್ ಕೇಸಲ್ಲಿ ಅಥವಾ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿತೀವಿ. ನಾನು ಇಲ್ಲಿ ಎಮ್ ಆ್ಯಂಡ್ ಎನ್ ಕೂಡ ಬರೆದಿದ್ದೀನಿ. ಇಲ್ಲಿ ನಂಬರ್ ಆಫ್ ರೋಸ್ ಏನಿದೆ ಅದು 2 ಇದೆ, ನಂಬರ್ ಆಫ್ ಕಾಲಮ್ಸ್ ಏನಿದೆ ಅದು 3 ಇದೆ. ಸೊ 2 × 3 ಈ ರೀತಿ ನಾವು ಒಂದು ಮ್ಯಾಟ್ರಿಕ್ಸನ್ನು ಕಂಪ್ಲೀಟಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಬನ್ನಿ ಇವಾಗ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ, ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಸೊ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ನಲ್ಲಿ ಫಸ್ಟ್ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತಂದರೆ, ವೇರ್ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಅಂದರೆ ಎಷ್ಟು ನಂಬರ್ ರೋಸ್ ಇದೆಯೋ ಅಷ್ಟೇ ನಂಬರ್ ಆಫ್ ಕಾಲಮ್ಸ್ ಇದ್ದರೆ ಅದನ್ನು ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ಎ ಈಸ್ ಈಕ್ವಲ್ ಟು ಜೆ ಇದ್ದಾಗ ಅದನ್ನು ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತಂದ್ರೆ, ಇದು ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಅಂದ್ರೆ ನಂಬರ್ ಆಫ್ ರೋಸ್ ಈಕ್ವಲ್ ಆಗಿರುತ್ತೆ ನಂಬರ್ ಆಫ್ ಕಾಲಮ್ಸ್ಗೆ. ಈ ಡಯಾಗ್ನಲಿ ನಂಬರ್ ಇರುತ್ತೆ, ಸೊ ಹಾಗಾಗಿ ಇದನ್ನ ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ನು ಉಳಿದಿದ್ದ ಎಲಿಮೆಂಟ್ಗಳು ಎಲ್ಲದೂ 0 ಇರುತ್ತೆ, ಡಯಾಗ್ನಲಿ ನಂಬರ್ಸ್ ಇರುತ್ತೆ. ಸೊ ಇದನ್ನ ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ಐ ಈಸ್ ನಾಟ್ ಈಕ್ವಲ್ ಟು ಜೆ ಅನ್ನೋ ಎಕ್ಸಾಂಪಲ್ ನಾವು ತಗೊಂಡ್ವಿ ಅಂತಂದರೆ, ಎಕ್ಸಾಂಪಲ್ ನೋಡೋಣ. ಐ ಈಸ್ ನಾಟ್ ಈಕ್ವಲ್ ಟು ಜೆ ಆದರೆ ಯಾವ ಥರ ಅಂತ. ಸೊ ನಾನು ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, AIJ 2 × 2 ಮ್ಯಾಟ್ರಿಕ್ಸ್ ಅಂತ. ಅಂದರೆ 2 × 2 ಮ್ಯಾಟ್ರಿಕ್ಸ್ ಬಂದಾಗ A11 ಬರಿತೀನಿ, A12 ಬರಿತೀನಿ, A21 A22 ಅಲ್ವಾ. ಇದು ಒಂದು 2 × 2 ಮ್ಯಾಟ್ರಿಕ್ಸ್. ಸೊ ನೀವು ಇಲ್ಲಿ ನೋಡ್ಬೋದು, ನಂಬರ್ ಆಫ್ ರೋಸ್ ಏನಿದೆ ಅದು 1 ಇದೆ, ನಂಬರ್ ಆಫ್ ಕಾಲಮ್ ಕೂಡ ಇದು ರೋಸ್ ಏನಿದೆ ಅದು 1 ಇದೆ, ಕಾಲಮ್ ಏನಿದೆ ಅದು 1 ಇದೆ. ಸೊ ಇಲ್ಲೇನಿದೆ 1 ಇದೆ, 2 ಇದೆ. ಸೊ ಇಟ್ ಇಸ್ ನಾಟ್ ಈಕ್ವಲ್. ಇದರ ಅರ್ಥ ಐ ಈಸ್ ನಾಟ್ ಈಕ್ವಲ್ ಟು ಜೆ, ಕರೆಕ್ಟಾ? ಇಲ್ಲೂ ಕೂಡ ಸೇಮ್ ಬರುತ್ತೆ, ಐ ಈಸ್ ನಾಟ್ ಈಕ್ವಲ್ ಟು ಜೆ. ಸೊ ಇಲ್ಲಿ 2 ಇದೆ, ಹಾಗಾಗಿ ಇದು ಐ ಈಸ್ ಈಕ್ವಲ್ ಟು ಜೆ. ಎಲ್ಲೆಲ್ಲಿ ಈಕ್ವಲ್ ಟು ಜೆ ಇರುತ್ತೋ ಅಲ್ಲಲ್ಲಿ ನಂಬರ್ಸ್ ಇರುತ್ತೆ, ಎಲ್ಲೆಲ್ಲಿ ಐ ಈಸ್ ನಾಟ್ ಈಕ್ವಲ್ ಟು ಜೆ ಇರುತ್ತೋ ಅಲ್ಲಿ 0 ಇರುತ್ತೆ. ಇದನ್ನೇ ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಥರ್ಡ್ ಒನ್ ಇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಅಂದರೆ, ಇದು ಕೂಡ ಒಂದು ಡಯಾಗ್ನಲ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಓಕೆ, ಬಟ್ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ, ಎಲಿಮೆಂಟ್ಸ್ ಎ ಈಸ್ ಈಕ್ವಲ್ ಟು ಜೆ ಎಲ್ಲಿದೆ ಅಲ್ಲಿ ಸೇಮ್ ನಂಬರ್ಸ್ ಇರುತ್ತೆ. ಓಕೆ, ಇದನ್ನೇ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೀವಿಲ್ಲಿ ನೋಡ್ಬೋದು, ನಂಬರ್ ಸೇಮ್ ಇರುತ್ತೆ, ಅಂದರೆ ಎಲಿಮೆಂಟ್ ಸೇಮ್ ಇರುತ್ತೆ. ಸೊ ಇದನ್ನು ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಫೋರ್ತ್ ಒನ್ ಈಸ್ ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನೂ ಕೂಡ ಇದೂ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಓಕೆ, ಯಾವಾಗ 0 ಇರುತ್ತೆ, ಇಲ್ಲಿ ಯಾವಾಗ 0 ಇರುತ್ತೆ ಅದು ಐ ಇಸ್ ನಾಟ್ ಈಕ್ವಲ್ ಟು ಜೆ ಆಗಿರುತ್ತೆ. ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿದ್ವಿ ಸೆಕೆಂಡ್ ಒನ್ ಅಲ್ಲಿ. ಸೊ ಐ ಈಸ್ ನಾಟ್ ಈಕ್ವಲ್ ಟು ಜೆ ಇದ್ದಾಗ 0 ಇರುತ್ತೆ, ಐ ಈಸ್ ಈಕ್ವಲ್ ಟು ಜೆ ಇದ್ದಾಗ ಓನ್ಲಿ 1 ನಂಬರ್, ಓನ್ಲಿ 1 ಇರುತ್ತೆ, ಬೇರೆ ಸಂಖ್ಯೆಗಳು ಇರೋದೇ ಇಲ್ಲ ಇಲ್ಲಿ. ಸೊ ಇದನ್ನ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನಾನು ಇಲ್ಲಿ 2 2 × 2 ಸ್ಕ್ವೇರ್ ಇತ್ತು ಅಂತಂದರೆ, 2 × 2 ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದರೆ ಇದನ್ನು ನಾನು ರೆಪ್ರೆಸೆಂಟ್ ಮಾಡೋದು I2 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಇದು 3 × 3 ಅಂದರೆ 3 ನಂಬರ್ ಆಫ್ ರೋಸ್ ಇದೆ, 3 ನಂಬರ್ ಆಫ್ ಕಾಲಮ್ಸ್ ಇದೆ. ಈ ಥರ ಇತ್ತು ಅಂದರೆ ಅದನ್ನು ನಾನು I3 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ನಾನು ಇದನ್ನಾದರೂ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು. ಈ ಥರ ಆನ್ಸರ್ ಬಂತು ಅಂತಂದರೆ ಫೈನಲ್ ಆನ್ಸರ್ ನಾನು I2 ಅಂತ ಬರಿಬೋದು. ಈ ಫೈನಲ್ ಆನ್ಸರ್ ಬಂದಾಗ ನಾನು I3 ಅಂತ ಬರಿಬಹುದು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ I3 ಅಂದರೆ ಇದಿದ್ದಾಗ ನಮಗೆ 1 ಅಂತಲೇ ಆನ್ಸರ್ ಬರುತ್ತೆ. ಸೊ ಇದು ಕೂಡ ನೆಕ್ಸ್ಟ್ ಯಾವಾಗಲಾದರೂ
ಯೂಸ್ ಮಾಡಬೇಕಾದ ಸಂದರ್ಭ ಬರುತ್ತೆ. ಸೊ ನೀವು I3 ಬದಲು 1 ಅಂತಲೂ ಕೂಡ ಕನ್ಸಿಡರ್ ಮಾಡಬಹುದು. ಫಿಫ್ತ್ ಒನ್ ಏನಿದೆ, ಇದು ರೋ ಮ್ಯಾಟ್ರಿಕ್ಸ್ ಆರ್ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಏನಿರುತ್ತೆ ಅಂತಂದರೆ ಜಸ್ಟ್ 1 ನಂಬರ್ ಆಫ್ ರೋಸ್ ಇರುತ್ತೆ, ಕಾಲಮ್ ಏನೂ ಇರೋದಿಲ್ಲ. ಅಂದರೆ ಕಾಲಮ್ಸ್ 3 ಎಷ್ಟಾದರೂ ಇರ್ಬೋದು, ಬಟ್ ರೋ ಮಾತ್ರ ಓನ್ಲಿ 1 ಇರುತ್ತೆ. ಸೊ ಇದನ್ನು ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾವಾಗ ಕಾಲಮ್ ಓನ್ಲಿ 1 ಇರುತ್ತೆ, ರೋ ಮಲ್ಟಿಪಲ್ ಇರುತ್ತೆ, ಆವಾಗ ನಾವು ಇದನ್ನು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದು ಕಾಲಮ್ ಮ್ಯಾಟ್ರಿಕ್ಸು, ಇದು ರೋ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಸಿಕ್ಸ್ತ್ ಬಂದು ಝೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದು ವೆರಿ ಸಿಂಪಲ್ ಇರುತ್ತೆ. ಸೊ ಈಚ್ ಎಲಿಮೆಂಟ್ ಒಂದು ಮ್ಯಾಟ್ರಿಕ್ಸ್ನಲ್ಲಿ ಎಲ್ಲ ಎಲಿಮೆಂಟ್ಗಳು ಕೂಡ ಝೀರೋ ಆಗಿರುತ್ತೆ, ಅಥವಾ ಇದನ್ನು ನಾವು ನಲ್ ಅಂತ ಕರಿತೀವಿ. ಸೊ ಇದು ರೋಸ್ ಆದರೂ ಏನೋ 3x3 ಆಗಿರ್ಬೋದು, 2x3 ಆಗಿರ್ಬೋದು, 3x2 ಆಗಿರ್ಬೋದು. ಈ ಥರದ್ದು ಯಾವುದೇ ಇದ್ರೂ ಇದರಲ್ಲಿ ಯಾವ ಎಲಿಮೆಂಟ್ಸ್ಗಳು ಕೂಡ ನಂಬರ್ ವ್ಯಾಲ್ಯೂ ಇರೋದಿಲ್ಲ. ಸೊ ಓನ್ಲಿ ಝೀರೋ ಇರುತ್ತೆ. ಅದನ್ನು ನಾವು ಝೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನಾವು ಇವಾಗ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸನ್ನು ನೋಡಿದ್ವಿ. ಇದರಲ್ಲಿ ಟೋಟಲ್ 6 ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಇದೆ. ನಾವು ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್, ಯೂನಿಟ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್ ಆ್ಯಂಡ್ ಝೀರೋ ಮ್ಯಾಟ್ರಿಕ್ಸ್. ಇದನ್ನು ಹೇಗೆ ನೆನ್ಪಿಟ್ಕೊಳ್ಬೋದು ಈಸಿಯಾಗಿ ಅಂತಂದರೆ, ನಾನು ಫಾಲೋ ಮಾಡಿದ್ದು 7 days ಸ್ಕೂಲ್ ಅಂಡರ್ ರೆಡ್ ಕ್ಲೌಡಿ ಝೋನ್. ಸೊ ನಾನು ಇದನ್ನು ಬಾಯ್ ಹೆಟ್ ಮಾಡ್ಕೊಂಡಿದ್ದೆ. ಸೊ ಇದೇ ರೀತಿ ನಾನು ಬರಿತಾ ಹೋದೆ. ಸೊ ರೋ ಮ್ಯಾಟ್ರಿಕ್ಸ್ ಆ್ಯಂಡ್ ಕಾಲಮ್ ಮ್ಯಾಟ್ರಿಕ್ಸನ್ನು ನೀವು ಒಂದರಲ್ಲೇನೂ ಮೆನ್ಷನ್ ಮಾಡ್ಬೋದು, ಎರಡರಲ್ಲಿ ಕೂಡ 2 ಟೈಪ್ಸ್ ಅಂತಲೂ ಕೂಡ ಬರಿಬಹುದು. ಓಕೆ, ಸೊ ನೀವು ಇದನ್ನು ನೆನ್ಪಿಟ್ಕೊಂಡ್ರಿ ಅಂದರೆ 7 days ಸ್ಕೂಲ್ ಅಂಡರ್ ರೆಡ್ ಕ್ಲೌಡಿ ಝೋನ್ ಅಂತ ಸ್ವಲ್ಪ ನೆನ್ಪಿಟ್ಕೊಂಡ್ರಿ ಅಂತಂದರೆ ನಿಮ್ಗೆ ಇದಿಷ್ಟೂ ನೆನಪಾಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ. ಮ್ಯಾಟ್ರಿಕ್ಸ್ ಯಾವಾಗ ಈಕ್ವಲ್ ಆಗಿರುತ್ತೆ ಅಂತಂದರೆ, ಅದರದ್ದು ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಏನಿದೆ, ಇನ್ನೊಂದು ಮ್ಯಾಟ್ರಿಕ್ಸ್ ಜೊತೆ ಸೇಮ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇದ್ದಾಗ ಅದು ಈಕ್ವಲ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು, ಇದು ABCD ಇದೆ, 6 7 8 9. ಸೊ ಇದ್ರದ್ದು ನಂಬರ್ ಆಫ್ ರೋಸ್ ಏನಿದೆ ಅದು 2 ಇದೆ, ನಂಬರ್ ಆಫ್ ಕಾಲಮ್ಸ್ ಏನಿದೆ ಅದು 2 ಇದೆ. ಅದೇ ರೀತಿ ಇಲ್ಲಿ ನೀವು ನೋಡೋದಾದ್ರೆ ಇನ್ನೊಂದು ಮ್ಯಾಟ್ರಿಕ್ಸಲ್ಲಿ ಸೊ ಇದನ್ನು ಕೂಡ 2 ರೋಸ್ ಇದೆ, 2 ಕಾಲಮ್ಸ್ ಇದೆ, ಹಾಗಾಗಿ ಇದು ಈಕ್ವಲ್ ಆಗಿದೆ. ಓಕೆ, ಬಟ್ ಇನ್ನೊಂದು ನಾವು ಪಾಯಿಂಟನ್ನು ಏನು ನೋಡಬೇಕು ಇಲ್ಲಿ ಅಂತಂದರೆ, ಇದರಲ್ಲಿ ಒಳಗಿರೋ ಎಲಿಮೆಂಟ್ಸ್ ಕೂಡ ಸೇಮ್ ಇರಬೇಕು. ಹಾಗಿದ್ರೆ ಮಾತ್ರ ನಾವು ಇದನ್ನು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಇದ್ರ ಒಳಗಿರೋ ಈಕ್ವಾಲಿಟಿನೂ, ಇದ್ರೊಳಗಿರೋ ನಂಬರ್ ಕೂಡ ಅಥವಾ ರಿಸಲ್ಟ್ ಕೂಡ ನಿಮಗೆ ಸೇಮ್ ಬಂತು ಅಂದರೆ, ಈಗ A ಕಂಡಿಡಿದಾಗ ನಿಮಗೆ 6, B ಕಂಡಿಡಿದಾಗ 7, C ಕಂಡಿಡಿದಾಗ 8, D ಕಂಡಿಡಿದಾಗ 9 ಬಂತು ಅಂತಂದರೆ ನಿಮಗೆ, ಸೊ ಅದನ್ನು ನಾವು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನಾನು ಒಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಇದು ಎಗ್ನೋ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಸೊ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ಏನು ಲೆಟ್ A and B 2 ಮ್ಯಾಟ್ರಿಸಸ್ ಗಿವನ್ ಬೈ ಎದು ಕೊಟ್ಟಿದ್ದಾರೆ ಮತ್ತು B ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಫೈಂಡ್ X and Y ಸೊ ದಟ್ A ಈಸ್ ಈಕ್ವಲ್ ಟು B. ಸೊ ನಿಮಗೆ ಈ ಥರ X and Y ಬಂದಾಗ ಅಥವಾ ಈ ಥರ ಕಾಂಪ್ಲಿಕೇಟೆಡ್ ಕ್ವೆಶನ್ ಅಂತ ನಿಮಗೆ ಅನಿಸ್ತು ಅಂತಂದರೆ ಕನ್ಫ್ಯೂಷನ್ನೇ ಮಾಡ್ಕೊಳ್ಬೇಡಿ. ಫಸ್ಟ್ ನಾವು ಕ್ವೆಶನನ್ನು ನೀಟಾಗಿ ಓದ್ಕೊಳ್ಳೋಣ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಏಟ್ರಸಸ್ ಗಿವನ್, A ಕೊಟ್ಟಿದ್ದಾರೆ, B ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್. ಸೊ ಅವ್ರಿಗೆ ಏನು ಹೇಳಿದ್ದಾರೆ, ಎಕ್ಸನ್ನು ಕಂಡುಹಿಡಿಬೇಕು, ವೈನ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವರೇ ಕೂಡ ಅರ್ಧ ಆನ್ಸರ್ ಕೊಟ್ಟಿದ್ದಾರೆ, A ಈಸ್ ಈಕ್ವಲ್ ಟು B ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಏನಿದೆ ಸೇಮ್ ಇದೆ ಎರಡರಲ್ಲೂ, ಹಾಗೆ ಇದ್ರ ಎಲಿಮೆಂಟ್ ಕೂಡ ಸೇಮ್ ಇದೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ. ಅದನ್ನು ಪ್ರೂವ್ ಮಾಡಬೇಕಾಗಿರೋದ್ರಿಂದನೇ ನಾವು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸನ್ನು ತೋರಿಸ್ಕೋಬೇಕು. ಈಗ ಈ ಥರ ಕ್ವೆಶನ್ಸ್ ಕೊಟ್ಟಾಗ ಫಸ್ಟ್ ಸ್ಟೆಪ್ ಏನಿದೆ, A ಈಸ್ ಈಕ್ವಲ್ ಟು B ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, X+2 ಈಸ್ ಈಕ್ವಲ್ ಟು 4+Y ಅಂತ ಬರ್ಕೊತೀನಿ. ಇದು ಫಸ್ಟ್ ಒನ್. ಓಕೆ, X+2 ಈಸ್ ಈಕ್ವಲ್ ಟು 4 - Y. ಇದು ಫಸ್ಟ್ ಇಕ್ವೇಷನ್. ನೆಕ್ಸ್ಟ್ ಏನಿದೆ, 3y - 7 ಈಸ್ ಈಕ್ವಲ್ ಟು X - 3. ಸೊ ಅದನ್ನು ಕೂಡ ನಾನಿಲ್ಲಿ ಬರ್ಕೊತೀನಿ. 3y - 7 ಈಸ್ ಈಕ್ವಲ್ ಟು X - 3. ಸೊ ಇವಾಗ ನಿಮ್ಗೆ ಇದರಲ್ಲಿ ಹೇಗೆ ನಾವು X ಕಂಡುಹಿಡಿಬೇಕು ಅಂತಂದಾಗ ಸ್ವಲ್ಪ ಯೋಚನೆ ಮಾಡೋಣ. ಸೊ ಇಲ್ಲೇನಿದೆ, X+2 ಈಸ್ ಈಕ್ವಲ್ ಟು 4 - 1 ಅಂತ ಇದೆ. ಫಸ್ಟ್ ಈ ಈಕ್ವೇಷನನ್ನು ತಗೊಳ್ಳೋಣ. ಓಕೆ, ಸೊ ನಾವು ಕನ್ಫ್ಯೂಷನ್ನೇ ಮಾಡ್ಕೋಬೇಡ. ಈ ಥರದ್ದು ಏನೇ ಕ್ವೆಶನ್ಸ್ ಬಂದ್ರೂ ಆದಷ್ಟು ನೀವು X Y ಏನಿದೆ ಅದನ್ನು ಒಂದು ಕಡೆ ತೊಗೊಂಬರಕ್ಕೆ ನೋಡಿ.
2 ನಂಬರ್ಸ್ ಏನಿದೆ ಅದನ್ನು ಇನ್ನೊಂದು ಕಡೆ ತೊಗೊಂಬರೋಕ್ಕೆ ಟ್ರೈ ಮಾಡಿ. ಓಕೆ, ನಮಗೆ ಇಲ್ಲಿ ಐದರ್ ಎಕ್ಸ್ ವ್ಯಾಲ್ಯೂನಾದರೂ ನಮಗೆ ಒಂದು ಇಟ್ಕೊಳ್ಬೇಕು, ಯಾಕೆಂದರೆ ನಮಗೆ ನೆಕ್ಸ್ಟ್ ಒಂದು ಈಕ್ವೇಷನ್ ಇದೆ. ಸೊ ಎಕ್ಸ್ ಆದರೂ ಕಂಡುಹಿಡ್ಕೋಬೇಕು, ವೈ ಆದ್ರೂ ನೀವು ಕಂಡುಹಿಡ್ಕೋಬೋದು ಇದರಲ್ಲಿ. ಸೊ ಇದರಲ್ಲಿ ಎಕ್ಸ್ ಮಾಡ್ತಾ ಹೋಗೋಣ. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 4 - y ಅಂತಿದೆ. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಏನಿದೆ ಅದೇ ಪ್ಲೇಸಲ್ಲಿ ಇಟ್ಕೊತಿದ್ದೀನಿ. ಈ ಈಕ್ವಲ್ ಏನಿದೆ ಅದನ್ನು ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. 4 ಏನಿದೆ ಅದೇ ರೀತಿ ಬರಿತಾ ಇದ್ದೀನಿ. ಸೊ ಇಲ್ಲಿಂದ ನಾನು 2ನ ಈ ಕಡೆ ತರ್ತಾ ಇದ್ದೀನಿ, ಅಂದರೆ ಈಕ್ವಲ್ಸ್ ಆದಮೇಲೆ ತರ್ತಾ ಇದ್ದೀನಿ. ಸೊ ಇದ್ರದ್ದು ಪ್ಲಸ್ ಸಿಂಬಲ್ ಇರೋದ್ರಿಂದ ಏನಾಗುತ್ತೆ, ಇದು -2 ಆಗುತ್ತೆ. ಸೊ ಇಲ್ಲೇನಿದೆ -y ಏನಿದೆ ನಾನು ಯಥಾ ಪ್ರಕಾರ ಅದೇ ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ, ಎಕ್ಸ್ ಇಸ್ ಈಕ್ವಲ್ ಟು ಇದೆರಡನ್ನು ಮೈನಸ್ ಮಾಡೋಕ್ಕಾಗತ್ತಾ, ಮೈನಸ್ ಮಾಡೋಣ. ಸೊ ಹಾಗಾದರೆ ಏನಾಯಿತು, 4 - 2 ಆದರೆ 2 ಆಯಿತು, -y ಆಯಿತು. ಸೊ ನನಗಿವಾಗ ಎಕ್ಸ್ ವ್ಯಾಲ್ಯೂ ಟೆಂಪ್ರವರಿಲಿ ನನಗೇನು ಸಿಕ್ತು, 2 - y ಅಂತ ಆಯಿತು. ಸೊ ನಾವು ನೆಕ್ಸ್ಟ್ ಇವಾಗ ಸೆಕೆಂಡ್ ಈಕ್ವೇಷನ್ ತೊಗೊಳ್ಳೋಣ. 3y - 7 ಇಸ್ ಈಕ್ವಲ್ ಟು x - 3. ಸೊ ನೀವು ಯಾವಾಗಲೂ ಅಷ್ಟೇ ಕ್ವೆಶನಿಂದ ಇಲ್ಲಿ ಬರ್ಕೊಳ್ಬೇಕಾದ್ರೆ ಎರಡೆರಡು ಸತಿ ಚೆಕ್ ಮಾಡಿ. ಯೂಶಲಿ ನಾವು ತಪ್ಪು ಮಾಡೋದು ಮೈನಸನ್ನು ಪ್ಲಸ್ ಬರಿತೀವಿ, ಪ್ಲಸ್ಸನ್ನು ಮೈನಸ್ ಬರಿತೀವಿ. ಆ ರೀತಿ ಕನ್ಫ್ಯೂಷನ್ ಆಗೋದು ತುಂಬ ಸಹಜ. ಸೊ ನೀವು ಬರ್ಕೊಳ್ಬೇಕಾದ್ರೆ ಕ್ವೆಶನಿಂದ ಅಲ್ಲಿಂದ ಇಲ್ಲಿಗೆ ಬರ್ಕೊಳ್ಬೇಕಾದ್ರೇ ನೀಟಾಗಿ ನೋಡಿ, ಫಸ್ಟ್ ಕ್ವೆಶನಲ್ಲಿ ಏನಿದೆ ಅದನ್ನೆಲ್ಲ ಬರ್ಕೊಂಡು ಬಿಡಿ ನೀವು ಒಂದು ಇದರಲ್ಲಿ. ಆನಂತರ ನೀವು ಸಾಲ್ವ್ ಮಾಡ್ತಾ ಹೋಗಿ, ಈಸಿ ಆಗುತ್ತೆ. ಓಕೆ, ಸೊ ಇವಾಗ ಕೂಡ ಇದೇ ಥರ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇಲ್ಲಿ 3y ಇದೆ, -7 ಇದೆ. ಓಕೆ, ಸೊ ಇಸ್ ಈಕ್ವಲ್ ಟು x - 3 ಇದೆ. ಸೊ ನನಗೆ ಆಲ್ರೆಡಿ ಎಕ್ಸ್ ಏನಿದೆ ಅದ್ರದ್ದು ಒಂದು ಸಣ್ಣ ಟೆಂಪ್ರವರಿ ಟೆಂಟೇಟಿವ್ ಒಂದು ವ್ಯಾಲ್ಯೂ ಸಿಕ್ಕಿದೆ ನನಗೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಸೊ -7 ಏನಿದೆ ಅದನ್ನು ಹಾಗೆ ಇಟ್ಕೊಳ್ತೀನಿ ಇಲ್ಲಿ. ಓಕೆ, ಇದನ್ನು ಈಕ್ವೇಷನಿಂದ ಇದನ್ನು ಪ್ಲಸ್ ತರ್ತೀನಿ. ಸೊ ಇವಾಗ ಇದು ಪ್ಲಸ್ ಆಗುತ್ತೆ, ಇಲ್ಲಿ -3 ಇರೋದು ಈ ಕಡೆ ಬಂದಾಗ +3 ಆಗುತ್ತೆ. ಅದೇ ರೀತಿ ನಾನಿಲ್ಲಿ ಏನು ಮಾಡ್ತೀನಿ, ಯಾಕೆ ನಾನು 3y ಈ ಕಡೆ ತೊಗೊತಿದ್ದೀನಿ ಅಂತಂದರೆ, ಇಲ್ಲಿ ನನಗೆ -y ಸಿಕ್ಕಿದೆ. ಸೊ ಅದು ನನಗೆ ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸ್ ಏನಿದೆ ಹಾಗೆ ಬರ್ಕೊತಿದ್ದೀನಿ. ಓಕೆ, 3y -3y ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದೇನಿದೆ, -7ನಲ್ಲಿ 3 ಹೋಯಿತು ಅಂತಂದರೆ 4 ಆಗುತ್ತೆ. ಆದರೆ ಇಲ್ಲಿ 7 ಮೈನಸ್ ಇರೋದ್ರಿಂದ ನಾವು ಯಾವಾಗಲೂ ದೊಡ್ಡ ನಂಬರ್ನ ಸಿಂಬಲ್ನೇ ನಾವು ಬರಿತೀವಿ. ಸೊ 4 ಆಗುತ್ತೆ ಇಲ್ಲಿ. ಇವಾಗ ಎಕ್ಸ್ ಜಾಗದಲ್ಲಿ ನಾನು ಇದನ್ನು ಬರ್ಕೊಳ್ತಾ ಇದ್ದೀನಿ. ಏನು, 2 - y - 3y. 3y ಏನಿದೆ ನಾನು ಅದನ್ನು ಹೇಗೆ -3y ಏನಿದೆ -3y ಬರ್ಕೊತಿದ್ದೀನಿ. ಬಟ್ ಎಕ್ಸ್ ಮಾತ್ರ ಇಲ್ಲೇನು ಬಂದಿದೆ 2 - y, ಅದನ್ನು ನಾನಿಲ್ಲಿ ಬರ್ಕೊತಾ ಇದ್ದೀನಿ. ಈಗ -4 ಏನಿದೆ ನಾನು ಅದನ್ನು ಅದೇ ರೀತಿ ತೊಗೊತೀನಿ. ಈ 2ನ ನಾನು ಈ ಕಡೆ ಕಳಿಸ್ಕೊತೀನಿ. ಈ ಕಡೆ ಕಳಿಸ್ಕೊಂಡಾಗ ಏನಾಗುತ್ತೆ, ಇದು -2 ಆಗುತ್ತೆ. -3yಗೆ ಮತ್ತೆ -y ಹಾಕಿದಾಗ -4y ಆಯಿತು ನನಗೆ. ಓಕೆ, ಇವಾಗ -4 - 2 ಏನಾಯಿತು, -6 ಆಯಿತು. ಸೊ -4y ಆಯಿತು. ಈಗ ಇದನ್ನು ನಾನು ಸ್ವಲ್ಪ ಜಸ್ಟ್ ಕನ್ವೀನಿಯೆಂಟಿಗೋಸ್ಕರ -4y ಮಾಡ್ಕೊತೀನಿ, -6 ಮಾಡ್ಕೊತೀನಿ. ಓಕೆ, ನಾನಿವಾಗ y ವ್ಯಾಲ್ಯೂ ಕಂಡುಹಿಡಿಬೇಕಾಗಿದೆ ಅಲ್ವಾ. ಸೊ ಅವಾಗ ಏನಾಯಿತು, y ಇಸ್ ಈಕ್ವಲ್ ಟು ಹಾಕ್ತೀನಿ. ನೀವು ಇದರಲ್ಲಿ ಇನ್ನೊಂದು ಪಾಯಿಂಟ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಎನಿ ವೇರಿಯಬಲ್ ಪಕ್ಕ ಒಂದು ನಂಬರ್ ಬಂತು ಅಂದರೆ ಅದನ್ನು ನೀವು ಈಕ್ವಲ್ಸ್ ನಂತರ ಕಳಿಸ್ತಿದ್ದೀರಾ ಅಂತಂದರೆ ಅದು ಡಿವೈಡೆಡ್ ಬೈಗೆ ಹೋಗುತ್ತೆ. ಓಕೆ, ಸೊ ಇಲ್ಲೇನಿದೆ -4 ಹೋಗುತ್ತೆ ಇಲ್ಲಿಗೆ. ಓಕೆ, ಆವಾಗ ಇಲ್ಲೇನಿದೆ -6 ಹಾಗೆ ಉಳಿಯುತ್ತೆ. ಸೊ ಇದೇನಾಗುತ್ತೆ, 2 2s are 4, 2 3s are 6. ಸೊ y ಇಸ್ ಈಕ್ವಲ್ ಟು - ಎರಡು ಕ್ಯಾನ್ಸಲ್ ಆಗಿ 3/2 ಆಗುತ್ತೆ. 3/2. ಸೊ ನಾನು ಇವಾಗ ಈ y ವ್ಯಾಲ್ಯೂನ ಇಲ್ಲಿಗೆ ಹಾಕ್ತೀನಿ. ಓಕೆ, x ಇಸ್ ಈಕ್ವಲ್ ಟು 2 - 3/2. ಈಗ ಇದನ್ನು ನಾನು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಇನ್ನೊಂದು ಏನು ಅಂತಂದರೆ, ಫ್ರ್ಯಾಕ್ಷನ್ಸಲ್ಲಿ ನಾನು ಸಬ್ಟ್ರಾಕ್ಷನ್ ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಏನೂ ಇಲ್ಲ ಅಂದರೆ ಕೆಳಗಡೆ ಒಂದಿದೆ ಅಂತ ಅರ್ಥ. ಬಟ್ ನೀವು ಹೀಗೆ ಡೈರೆಕ್ಟಾಗಿ ಸಬ್ಟ್ರಾಕ್ಷನ್ ಮಾಡಲಿಕ್ಕಾಗೋದಿಲ್ಲ. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ನಲ್ಲಿ ಫ್ಯಾಕ್ಟರ್ಸಲ್ಲಿ ಡಿಫ್ರೆಂಟ್ ಆಗುತ್ತೆ. ಸೊ ನಿಮಗೆ ಇಲ್ಲಿ
ಏನು ಬೇಸ್ ಇದೆ ಅದು ಸೇಮ್ ನಂಬರ್ ಇದ್ದರೆ ಮಾತ್ರ ನೀವು ಸಬ್ಟ್ರಾಕ್ಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಈಗ ನನಗೆ ಇಲ್ಲಿನೂ 2 ಬರಬೇಕಂದ್ರೆ ಇಲ್ಲಿ ನಾನು ಏನೂ ಇಲ್ಲ ಅಂದರೆ 1 ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿನೂ 2 ನನಗೆ ಆದ್ರೇ ನಾನು ಸಬ್ಟ್ರಾಕ್ಟ್ ಮಾಡ್ಕೊಳಕ್ಕಾಗೋದ್ರಿಂದ 2 ಬರಬೇಕಂದಾಗ ಏನು ಮಾಡ್ತೀನಿ, ಇಂಟು 2 ಇಂದ 2 ಮೇಲೆ ಕೆಳಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ನೀವು ಈ ಸ್ಟೆಪ್ಪನ್ನು ಏನು ಬರೀಬೇಕಾಗಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು, ಬಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ಏನಾಯಿತು, 4 ಆಯಿತು ಬೈ 2 ಮೈನಸ್ 3/2. ಸೊ ಎರಡು ಸೇಮ್ ಇರೋದ್ರಿಂದ ಇದೇನಾಗುತ್ತೆ, ಈಸ್ ಈಕ್ವಲ್ ಟು 2ನೇ ಇರುತ್ತೆ. 4ಅಲ್ಲಿ -3 ಏನಾಗುತ್ತೆ, 1 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 1/2. ಸೊ ನಾವಿವಾಗ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಕಂಡಿಡ್ಕೊಂಡ್ವಿ. ಓಕೆ, ಸೊ ಸ್ಟಿಲ್ ನಮ್ಗೆ ಇಲ್ಲಿಗೆ ನಮ್ಮದು ಜಾಬ್ ಮುಗ್ದಿಲ್ಲ. ಸೊ ಅವ್ರು ಇನ್ನೂ ಹೇಳ್ತಾ ಇದ್ದಾರೆ ಎ ಆ್ಯಂಡ್ ಬಿನ ಈಕ್ವಲ್ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾವಿವಾಗ ಇಲ್ಲಿ ಏನಿದೆ, ಎ ಆ್ಯಂಡ್ ಬಿ ಏನು ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂದಲ್ಲಿ ಎಕ್ಸ್ ವ್ಯಾಲ್ಯೂ ಬಂದಿರೋದನ್ನು ಹಾಕೋಣ, ವೈನಲ್ಲಿ ಏನಿದೆ ವೈ ವ್ಯಾಲ್ಯೂ ಬಂದಿರೋದನ್ನು ಹಾಕಿ ನೋಡೋಣ ಇವಾಗ ಏನು ಆನ್ಸರ್ ಬರುತ್ತೆ ಅಂತ. ಸೊ ನಾನೀಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 - 1 ಇದೆ ಅಲ್ವಾ. ಸೊ ನಾನು ಇಲ್ಲಿ ಕೊಟ್ಟಿರೋ ಮೇಲ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಲ್ಲ ಅದನ್ನೇ ನಾನು ಬರ್ಕೊಳ್ತೀನಿ. ಎಕ್ಸ್ ಏನಿದೆ 1/2 ಪ್ಲಸ್ 2 ಕರೆಕ್ಟಾ. 3 ಏನಿದೆ 3 ಡಿವೈಡೆಡ್ ಬೈ 2 -7. ಓಕೆ, ಇದು ಎ. ಬಿ ಈಸ್ ಈಕ್ವಲ್ ಟು 4 ಏನಿದೆ ಏತ ಪ್ರಕಾರ ಅದೇ ಆಗುತ್ತೆ -3/2 1/2 -3. ಓಕೆ, ಸೊ ಈ ಥರ ಆಗುತ್ತೆ. ಈಗ ನಾವು ಆವಾಗಲೇ ಮಾಡಿರೋ ಲೆಕ್ಕ ಥರನೇ 1/2 ಪ್ಲಸ್ 2 ಇದ್ದಾಗ ಇಲ್ಲಿ ಯಾವಾಗಲೂ ನಮಗೆ ಸೇಮ್ ನಂಬರ್ ಇದ್ದರೆ ಮಾತ್ರ ಅಡಿಷನ್ ಮಾಡೋಕ್ಕೆ ಆಗುತ್ತೆ. ಸೊ ಹಾಗಾಗಿ ಈಗ ಏನಲ್ಲಿ ತೊಗೊಂಡಾಗ ಏನು ಮಾಡುತ್ತೆ, 1/2 ಪ್ಲಸ್ 2 ಆದಾಗ ನಾವು ಏನೂ ಇಲ್ಲ ಅಂದರೆ 1 ಅಂತ ತೊಗೊತೀವಿ. ಆದರೆ ಇಲ್ಲಿ 2 ಆಗಬೇಕು ಅಂತಂದಾಗ ಬೇಸು ಅವಾಗ ಇಂಟು ಮಲ್ಟಿಪ್ಲೈ 2 ಎರಡು ನೀವು ಇಲ್ಲಿ ಕೆಳಗೆ ಮಾಡಿದ್ರಿ ಅಂತಂದರೆ ಮೇಲೂ ಕೂಡ ಮಾಡಲೇಬೇಕಾಗತ್ತೆ. ಸೊ ಇವಾಗ ಇದೇನಾಗುತ್ತೆ, 1/2 ಪ್ಲಸ್ 4 ಆಗುತ್ತೆ. 2 × 2 4, ಇಲ್ಲಿ 1 × 2 ಇಸ್ 2 ಅಲ್ವಾ. ಸೊ ಇಲ್ಲಿ ಬೇಸ್ ಸೇಮ್ ಇದ್ದಾಗ ಇದೇನಾಗುತ್ತೆ, 4 + 1 ಈಸ್ 5/2 ಕರೆಕ್ಟಾ. ಸೊ ಅದೇ ರೀತಿ ಕೆಳಗಡೆದು ಮಾಡ್ಕೊಳ್ಳೋಣ. ಇದ್ರದ್ದು 3/2 -7. ಸೊ ಈ ಥರ ಸಿಚುಯೇಷನ್ ನಿಮಗೆ ಬಂದಾಗ ನೀವು ಇಲ್ಲಿಂದ ಇಲ್ಲಿಗೆ ಮಾಡಬೇಕಾದ್ರೆ ಇಂಟು ಮಾಡಿ, ಇಲ್ಲಿಂದ ಇಲ್ಲಿಗೆ ಮಾಡಬೇಕಾದ್ರೆ ಪ್ಲಸ್ ಮಾಡಿ. ಓಕೆ, ಸೊ ಆವಾಗ ಏನು ಮಾಡ್ತೀವಿ, 3 × 2 is 6. 6 + 3 is 9 ಆಗುತ್ತೆ ಅಲ್ವಾ. ಸೊ 9/2 -7 ಅಲ್ವಾ. ಸೊ ಇವಾಗ ನಾನು ಇಲ್ಲಿ ಕೂಡ ನನಗೆ ಬೇಸ್ 2ನೇ ಬರಬೇಕು. ಅವಾಗ ಏನು ಮಾಡ್ತೀನಿ, ಏನೂ ಇಲ್ಲ ಅಂದರೆ 1 ಅಂತ ಅಂದ್ಕೊಂಡಿರ್ತೀನಿ, ಇಂಟು 2 ಇದನ್ನು ಕೂಡ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಯಿತು, 9/2 ಇಲ್ಲಿ 7 × 2 is 14 ಆಯಿತು. 9/2 -14/2 ಇದ್ರದ್ದು ಏನು ಆನ್ಸರ್ ಬಂತು, -5/2. ಮೈನಸ್ ಯಾಕೆ ಬಂತು ಅಂದರೆ 14 ಈಸ್ ದ ಮೈನಸ್ ಅಲ್ವಾ. ಸೊ ಇದಕ್ಕಿಂತ ನಂಬರ್ ದೊಡ್ಡದಿರೋದ್ರಿಂದ ನಾವು ದೊಡ್ಡ ನಂಬರಲ್ಲಿರೋ ಸಿಂಬಲನ್ನೇ ಯಾವಾಗಲೂ ತೊಗೊತೀವಿ. ಹಾಗಾಗಿ 5/2 ಆಯಿತು. ಈಗ ನೆಕ್ಸ್ಟ್ ಬಿದು ತಗೊಳ್ಳೋಣ. ಇವಾಗ 4 - 3/2 ಇದೇನಿದೆ, ನಾವಿಲ್ಲಿ ಕೂಡ ಮತ್ತೆ ಬೇಸನ್ನು 2ನೇ ಮಾಡ್ಕೊಳ್ತೀವಿ. 1 × 2 ಇಲ್ಲೂ ಕೂಡ 2. ಸೊ ಇದನ್ನು ನೀವು ಎಕ್ಸಾಮಲ್ಲಿ ಬರಿಬೇಡಿ, ನೀವೇ ಮನಸ್ಸಲ್ಲಿ ಮಾಡಿಕೊಂಡು ಆಮೇಲೆ ನೀವು ಲೆಕ್ಕ ಮಾಡ್ತಾ ಹೋಗಿ. ಅಂದರೆ ಡೈರೆಕ್ಟ್ ಆನ್ಸರ್ ಮಾಡ್ತಾ ಹೋಗಿ, ಅಥವಾ ಇಲ್ಲಿ ಒಂದು ಸುಮ್ಮನೆ ಈ ಥರ ಒಂದು ಲೈನ್ ಹಾಕ್ಕೊಂಡು ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 × 2 ಏನಾಗುತ್ತೆ, 8/2 -3/2. 8 - 3 ಈಸ್ ಎಷ್ಟು, 5 ಆಗುತ್ತೆ. 2 is 2 ಸಿಮಿಲರ್ಲಿ. ಓಕೆ, ನೆಕ್ಸ್ಟ್ ಇವಾಗ ಮತ್ತೆ ಬಿನಲ್ಲಿರೋದು
1/2 ಮೈನಸ್ 3ನ ತೊಗೊಂಡು ಮಾಡೋಣ. 1/2 ಮೈನಸ್ 3. ಸೊ ಇಲ್ಲಿ ಕೂಡ 2 ಇರುತ್ತೆ ಅಲ್ವಾ, ಇಂಟು 2, ಇಲ್ಲಿ ಕೂಡ 2. ಇವಾಗ ಏನಾಗುತ್ತೆ, 1/2 ಮೈನಸ್ 6/2. ಸೊ -6ಅಲ್ಲಿ 1 ಪ್ಲಸ್ ಆದರೆ ಎಷ್ಟಾಗುತ್ತೆ, -5 ಆಗುತ್ತೆ, ಡಿವೈಡೆಡ್ ಬೈ 2. ನಾವು ಇವಾಗ ಎ ಆ್ಯಂಡ್ ಬಿದು ಏನೇನು ಬಂದಿದೆ, ಎ ಆ್ಯಂಡ್ ಬಿ ಮ್ಯಾಟ್ರಿಕ್ಸಿಂದು ಟೋಟಲ್ ಏನು ಬಂದಿದೆ ಅದನ್ನ ಇಲ್ಲಿ ಬರ್ಕೊತ ಹೋಗೋಣ. ಸೊ ಏನೇನಿದೆ, ಎ ಮ್ಯಾಟ್ರಿಕ್ಸಿಂದು 5/2 ಮೈನಸ್ 5/2 ಇದು ಎ ಮ್ಯಾಟ್ರಿಕ್ಸಿಂದ ಬಂದಿದ್ದು. ಓಕೆ, ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸಿಂದ ಬಂದಿದ್ದು 5/2 ಮೈನಸ್ 5/2. ಸೊ ಇವಾಗ ನಮಗೆ ಅದರಲ್ಲಿರೋ ಎಲಿಮೆಂಟ್ಸ್ ಕೂಡ ಸೇಮ್ ಬಂದಿದೆ. ಓಕೆ, ನಂಬರ್ ಆಫ್ ರೋಸ್ ಕೂಡ ಸೇಮ್ ಇದ್ದು, ನಂಬರ್ ಆಫ್ ಕಾಲಮ್ ಕೂಡ ಸೇಮ್ ಇದೆ. ಹಾಗಾಗಿ ಇದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ವಿ ಹ್ಯಾವ್ ಪ್ರೂವ್ ದಟ್. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್, ಯು ಹ್ಯಾವ್ ಟು ರೈಟ್ ಇಟ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ. ಸೊ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತಂದರೆ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಯಾವಾಗ ಸ್ವ್ಯಾಪ್ ಮಾಡಿ ರೋಸನ್ನು ಯಾವಾಗ ಕಾಲಮ್ ಆಗಿ ಬರೀತೀರಾ ಅದನ್ನೇ ನಾವು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನಾವು ಈ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸನ್ನು ನಾವು ಯಾವಾಗಲೂ ಈ ರೀತಿನೇ ಡಿನೋಟ್ ಮಾಡ್ತೀವಿ. ಓಕೆ, ಈಗ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲೊಂದು ಬರೆದಿದ್ದೀನಿ ಏನ. ಈಗ ಇದನ್ನು ನಾನು ರೋಗೆ ಹೇಗೆ ಕನ್ವರ್ಟ್ ಮಾಡ್ತೀನಿ, -3 ವಿಲ್ ಸ್ಟೇ -3, ಅದು ಸೇಮ್ಸ್ ಪ್ಲೇಸಲ್ಲಿರುತ್ತೆ. ಈಗ 2 ಏನಿದೆ ಅದು ಇಲ್ಲಿದೆ, 3 ಪಕ್ಕ ಇದೆ. ಸೊ ಅದನ್ನು ನಾನಿಲ್ಲಿ ಕೆಳಗಡೆ ಬರಿತಾ ಇದ್ದೀನಿ, 2, 5. ಓಕೆ, 0, 7, 8. ಸೊ ಇದೇನಾಗುತ್ತೆ, ಟ್ರಾನ್ಸ್ಪೋಸ್ ಆಫ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಾನು ಅದನ್ನೇ ಬರೆದಿದ್ದೀನಿ, ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಡಿನೋಟೆಡ್ ಬೈ ಎ ಡ್ಯಾಶ್. ಸೊ ನೆಕ್ಸ್ಟ್ ಟಾಪಿಕ್ ಏನು ಅಂತಂದರೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೀವಿ ಇದನ್ನು. ಓಕೆ, ಇದೇನು ಅಂತಂದರೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರುತ್ತಲ್ವ, ಸೊ ನಂಬರ್ ಆಫ್ ರೋಸ್ ಸೇಮ್ ಇರುತ್ತೆ, ನಂಬರ್ ಆಫ್ ಕಾಲಮ್ ಸೇಮ್ ಇರುತ್ತೆ. ಓಕೆ, ಸೊ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಸಿಮೆಟ್ರಿಕ್ ಯಾವಾಗ ಆಗುತ್ತೆ ಅಂತಂದರೆ, ಟ್ರಾನ್ಸ್ಪೋಸ್ ಆಫ್ ಎ ಏನಿದೆ, ಎ ಇವೆರಡೂ ಈಕ್ವಲ್. ನೀವು ಇದನ್ನು ಬರ್ದಾಗ್ಲೂ ಸೇಮ್ ಆನ್ಸರೇ ಇರುತ್ತೆ, ಎ ಟ್ರಾನ್ಸ್ಪೋಸ್ ಬರ್ದಾಗ್ಲೂ ಸೇಮ್ ಇರುತ್ತೆ. ಇದನ್ನು ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಅದೇ ನಾವು ಇನ್ನೊಂದು ಮ್ಯಾಟ್ರಿಕ್ಸನ್ನು, ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನೋಡಿದ್ರಿ 1, -1, -1, 2 ಅಂತ ಇದೆ. ಸೊ ನಾನು ಇದನ್ನು ಟ್ರಾನ್ಸ್ಪೋಸಲ್ಲಿ ಬರ್ದೆ ಅಂತಂದ್ರೂ ಕೂಡ ಸೇಮ್ ಇದೇ ಆನ್ಸರೇ ಬರ್ತಾ ಇದೆ ನನಗೆ. ಸೊ ಇದೆರಡು ಈಕ್ವಲ್ಲೇ ಇದೆ. ಏನು ಮ್ಯಾಟ್ರಿಕ್ಸನ್ನು ನಾನು ಟ್ರಾನ್ಸ್ಪೋಸ್ ಮಾಡಿದ್ರೂ ಸೇಮ್ ಇದೆ, ಇಲ್ಲ ಒರಿಜಿನಲ್ ಮ್ಯಾಟ್ರಿಕ್ಸ್ ಕೂಡ ಹಾಗೆ ಇದೆ. ಸೊ ಇದನ್ನು ನಾನು ಸಿಮೆಟ್ರಿಕ್ ಅಂತ ಕರಿತೀನಿ. ಓಕೆ, ಸೊ ಅದೇ ರೀತಿ ಇಲ್ಲೂ ಕೂಡ ನಾನು ಒರಿಜಿನಲ್ ಮ್ಯಾಟ್ರಿಕ್ಸನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಇಲ್ಲೇನಿದೆ 0, -3 ಇದೆ. ಬಟ್ ಇಲ್ಲೇನಾಗುತ್ತೆ, ನಾವು ಟ್ರಾನ್ಸ್ಪೋಸ್ ಮಾಡಿದಾಗ -3 ಇಲ್ಲಿಗೆ ಬಂತು, 0, 3, 0 ಇಲ್ಲಾಯಿತು. ಸೊ ಇವಾಗ ನಮಗೆ ಇದು ಸಿಮೆಟ್ರಿಕ್ ಆಗಲಿಲ್ಲ ಇದು. ಸೊ ನಾನು ಅವಾಗ ಏನು ಮಾಡ್ತೀನಿ ಅಂತಂದರೆ, ಮೈನಸ್ ಅಂದರೆ ಇಲ್ಲಿರೋ ಮೈನಸನ್ನು ನಾನು ಹೊರಗೆ ತೆಗಿತೀನಿ. ಹೊರಗೆ ತೆಗೆದಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಇಲ್ಲಿ 0 ಇದ್ದಾಗ ನಿಮಗೆ ಪ್ಲಸ್ ಮೈನಸ್ ಎನಿಥಿಂಗ್ ಮಾಡಿದ್ರೂ ಅದು ವ್ಯಾಲ್ಯೂ ಇರೋದಿಲ್ಲ. ಸೊ ನಾವು ಅದನ್ನು 0ನ ಯಾವಾಗಲೂ ಹಾಗೆ ಬರಿತೀವಿ. ಸೊ ಇಲ್ಲಿ ನಂಬರ್ 3 ಇರೋದು ಏನಾಗಿದೆ, ಮೈನಸ್ ಮತ್ತೆ ಮೈನಸ್ ಆಯಿತು ಇಲ್ಲಿ. ಸೊ ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಸೊ 0. ಸೊ ಇವಾಗ ಇದನ್ನು ಏನು ಮಾಡ್ತೀವಿ, ಇದನ್ನು ನಾವು ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ.